ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿರುವ ಬಳಿಕ ಇವತ್ತು ವಿಧಾನಸೌಧದ ಎದುರು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮುಖ್ಯವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕೋ ಪ್ರಯತ್ನವನ್ನ ನಿರಂತರವಾಗಿ ಬಿಜೆಪಿ ಮುಂದುವರಿಸ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಭಂಡತನದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ಮುಡಾ ಹಗರಣ ಹೊರಬಂದ ದಿನದಿಂದಲೂ ಸಿಎಂ ವಿರುದ್ಧ ಸಮರವನ್ನೇ ಸಾರಿದೆ. ಸಾಲು ಸಾಲು ಪ್ರತಿಭಟನೆ, ವಾಗ್ದಾಳಿ, ಪಾದಯಾತ್ರೆ ಮೂಲಕ ಅಸ್ತ್ರ ಬಿಟ್ಟಿದೆ. ಇನ್ನು ಇದಕ್ಕೆ ಮೇಲುಗೆ ಎಂಬಂತೆ ಕೋರ್ಟ್ ಸಿಎಂ ವಿರುದ್ಧ ತನಿಖೆಗೆ ಆದೇಶ ಮಾಡಿದೆ. ಹೀಗಾಗಿ ಕೇಸರಿ ಕಲಿಗಳು ತಮ್ಮ ಹೋರಾಟದ ಫಲದಿಂದಲೇ ಸಿಎಂಗೆ ಸಂಕಷ್ಟ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇವೆ. ಇದರ ಭಾಗವಾಗಿಯೇ ಬೀದಿಗಿಳಿದು ಹೋರಾಟ ಮಾಡ್ತಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ರಣಕಹಳೆ. ವಿಧಾನಸೌಧ ಆವರಣದಲ್ಲಿ ಜನಪ್ರತಿನಿಧಿಗಳ ಪ್ರತಿಭಟನೆ. ಇನ್ನು ಬಿಜೆಪಿ ನಾಯಕರ ಹೋರಾಟ ಇವತ್ತು ವಿಧಾನಸೌಧದ ಎದುರು ನಡೆಯಿತು. ಬಿಜೆಪಿ ಸಂಸದರು, ಶಾಸಕರು, ಎಂಎಲ್ಸಿಗಳು ಧರಣಿ ನಡೆಸಿದ್ರು. ಗಾಂಧಿ ಪ್ರತಿಮೆ ಎದುರು ನಿಂತು ಹೋರಾಟ ಮಾಡಿದ್ರು. ಶತಾಯಗತಾಯ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟು ಇಳಿಲೇಬೇಕು ಅಂತ ಘೋಷಣೆ ಕೂಗಿದ್ರು. ಪ್ರತಿಭಟನೆ ಬಳಿಕ ಬಿಜೆಪಿ ನಾಯಕರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ಪಶ್ಚಿಮ ದ್ವಾರದಲ್ಲಿ ಬಿಜೆಪಿ ನಾಯಕರನ್ನ ತಡೆದ ಪೊಲೀಸರು ಬಸ್ ಹತ್ತಿಸಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ನೀವು ಜೈಲಿಗೆ ಹೋಗೋದು ಶತಸಿದ್ಧ, ನಿಮ್ಮ ಪಕ್ಷದಲ್ಲೇ ದಂಗೆ ಹೇಳ್ತಾರೆ ಅಂತ ಎಚ್ಚರಿಕೆ ಕೊಟ್ರು. ಈಗ 7 ಜನ ಕಾತಿದ್ದಾರೆ. ಅವ್ರು ಹೇಳಕ್ ಮುಂಚೆ ಆ 7 ಜನನು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಮುಂಚೆ ರಾಜೀನಾಮೆ ಕೊಟ್ರೆ ನಿಮ್ಗೆ ಗೌರವ ಬರ್ತದೆ. ಇಲ್ಲ ಅಂದ್ರೆ ನಿಮ್ ಪಾರ್ಟಿಯಲ್ಲೇ ದಂಗೆ ಹೇಳ್ತಾರೆ. ಇನ್ಮೇಲೆ ನಿಮ್ ಪಾರ್ಟಿಯಲ್ಲೇ ದಂಗೆ ಎದ್ದು ನಿಮ್ಮನ್ನ ಇಳಿಸುವಂತ ಕೆಲಸ ಆಗ್ತೈತೆ. ಈಗ ಲೋಕಾಯುಕ್ತಕ್ಕೆ ಇರತಕ್ಕಂಥದ್ದು ಇನ್ನು 10-15% ಇನ್ವೆಸ್ಟಿಗೇಷನ್ ಅಷ್ಟೇ. ನಿಮ್ಮ ಮೇಲೆ ಖಂಡಿತವಾಗಿಯೂ ಇದು ಪ್ರೂವ್ ಆಗುತ್ತೆ, ನೀವು ಜೈಲಿಗೆ ಹೋಗ್ತೀರಿ, ಇದು ಸತ್ಯ. ನನಗೆ ನನ್ನ ಹಿಂದಕ್ಕೆ ಅಷ್ಟು ಜನ ಶಾಸಕರಿದ್ದಾರೆ, ಇಡೀ ಮಂತ್ರಿಮಂಡಲ ಇದೆ. ಹೌದಪ್ಪ, ಈ ಮಂತ್ರಿಮಂಡಲ, ಈ ಶಾಸಕರು ನಿಮ್ಮವರೇ. ಅವ್ರು ಹೇಳಿದ ತಕ್ಷಣ ನಿಮ್ದು ಬಾರಾಕು ಮಾಫಾ ಎಲ್ಲ, ನೀವು ಮಾಡಿದ ಕೃತ್ಯಗಳೆಲ್ಲ ಮಾಫಿನಾ? ಇಷ್ಟೇ ಅಲ್ಲ, ಈ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯ ಆಡಿದ್ದ ಮಾತುಗಳನ್ನ ಬಿಜೆಪಿ ನಾಯಕರು ನೆನಪಿಸಿಕೊಳ್ತಿದ್ದಾರೆ. ಅವತ್ತೊಂದು ಹೇಳಿದ್ರಿ, ಇವತ್ತೊಂದು ಮಾಡ್ತಿದ್ದೀರಿ ಅಂತ ಲೇವಡಿ ಮಾಡಿದ್ದಾರೆ. ಬರೀ ಪಾಠ ಮಾಡಕ್ಕಿದ್ದೀರಾ? ನೀವೇನು ಹೆಡ್ ಮಾಸ್ಟರಾ? ನಿಮಗೂ ಕೂಡ ಆ ಪಾಠ ಅನ್ವಯಿಸುತ್ತಲ್ವಾ? ರಿಸೈನ್ ಮಾಡಿ, ಇಷ್ಟೇ ನಮ್ಮ ಪ್ರಶ್ನೆ. ಅವ್ರು ರಾಜೀನಾಮೆ ಕೊಡಬೇಕು. ಹಿಂದೆ ಯಡಿಯೂರಪ್ಪನವ್ರ ವಿಷಯದಲ್ಲಿ ಅವರು ಅದೇ ಮಾತಾಡಿದ್ರು. ಸೊ ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದರು. ನಾನೀಗ ಅದನ್ನೇ ರಿಪೀಟ್ ಮಾಡ್ತೀನಿ. ಸೊ ಯು ಶುಡ್ ರಿಸೈನ್, ಸಿದ್ದರಾಮಯ್ಯ ಶುಡ್ ರಿಸೈನ್. ಅವರು ರಾಜೀನಾಮೆ ಕೊಟ್ರೇನೆ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿರೋರು, ಇವರು ರಾಜೀನಾಮೆ ಕೊಡಬೇಕು, ಇವರು ಲೂಟಿಕೋರರು, ಇವರು ಜೈಲಿಗೆ ಹೋಗ್ಬೇಕು ಅಂತ ಮಾತಾಡಿದ್ದಾರೆ. ಇವತ್ತು ನಿಮಗೇನು? ಇವತ್ತು ಇನ್ನೊಬ್ಬರಿಗೊಂದು ನ್ಯಾಯ, ನಿನಗೊಂದು ನ್ಯಾಯನ? ನಾನು ರಾಜೀನಾಮೆ ಕೊಡೋದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನಾಯಕರು ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿತಾ ಇಲ್ಲ. ರಾಜೀನಾಮೆ ಕೊಟ್ಟೇ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ವಿಪಕ್ಷಗಳ ಯಾವ ಮಾತಿಗೂ ತಲೆ ಕೆಡಿಸ್ಕೊಳ್ತಿಲ್ಲ. ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ. ಇನ್ನು ನಿನ್ನೆ ಹರಿಯಾಣದಲ್ಲೂ ಮುಡಾ ಸದ್ದು ಕೇಳಿ ಬಂದಿತ್ತು. ಚುನಾವಣೆ ಪ್ರಚಾರದ ವೇಳೆ ಪ್ರಧಾನಮಂತ್ರಿ ಮೋದಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಭಾಷಣ ಮಾಡುತ್ತಿರುವ ಪ್ರಧಾನಿ ಮೋದಿ ಅವರೇ,
ಭ್ರಷ್ಟಾಚಾರದ ಆರೋಪ ಕಳಂಕ ಮೆತ್ತಿಕೊಂಡಿಲ್ಲದ ಒಬ್ಬನೇ ಒಬ್ಬ ನಾಯಕನನ್ನ ಕರ್ನಾಟಕ ಬಿಜೆಪಿ ಪಕ್ಷದಲ್ಲಿ ತೋರಿಸಿದ್ರೆ ನಿಮ್ಮನ್ನ ಕರ್ನಾಟಕಕ್ಕೆ ಕರೆಸಿ ಸಾರ್ವಜನಿಕವಾಗಿ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸುತ್ತೇವೆ. ಗಣಿಗಾರಿಕೆಗೆ ಕಾನೂನು ಬಾಹಿರವಾಗಿ ಭೂಮಿ ಮಂಜೂರು ಮಾಡಿರುವ 100 ಕೋಟಿ ರೂಪಾಯಿ ಹಗರಣದ ಆರೋಪ ಎದುರಿಸುತ್ತಿರುವಂತಹ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಂಪುಟಕ್ಕೆ ಸೇರಿಸಿಕೊಂಡಿರುವ ನಿಮಗೆ ಇತರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುವಾಗ ಆತ್ಮಸಾಕ್ಷಿಯು ಚುಚ್ಚುವುದಿಲ್ಲವೇ? ಸಿಎಂ ಸಿದ್ದರಾಮಯ್ಯ ಕುರ್ಚಿ ಕಡೆಗೆ ಬಿಜೆಪಿ ಗುರಿ ಇಟ್ಟಿದೆ. ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿಯಾಗಿ ರಾಜೀನಾಮೆಗೆ ಆಗ್ರಹ ಮಾಡ್ತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಇದ್ಯಾವುದಕ್ಕೂ ಜಗ್ಗುತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.